ಸಂದರ್ಭದಲ್ಲಿ ಗಮನ ಸೆಳೆಯುವ 0 ಅವರ್ನಲ್ಲಿ ಒಂದು ಅಂಗನವಾಡಿಗೆ ಸಂಬಂಧಪಟ್ಟ ಹಾಗೆ ಫುಡ್ ಎಕ್ಸ್ಪೈರಿ ಡೇಟ್ ಆಗಿತ್ತು, ಅದನ್ನು ಸಪ್ಲೈ ಮಾಡಿದಾರಂತ ಒಂದು 0 ಅವರ್ನಲ್ಲಿ ಕೇಳಿ ಸರ್. ತಮ್ಮ ಗಮನಕ್ಕೆ ತಮ್ಮ ಮುಖಾಂತರ ಅವ್ರಿಗೂ ಹೇಳಲಿಕ್ಕೆ ಬರ್ತೇನೆ, ಯಾವುದೇ ರೀತಿಯಾದಂಥ ಎಕ್ಸ್ಪೈರಿ ಫುಡ್ಡನ್ನು ನಾವು ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಅದು ಅವತ್ತಿನ ದಿನಾನೇ, ಯಾಕಂದರೆ ನಾನು ಸ್ಥಳೀಯವಾಗಿದ್ದೆ, ನಾನು ಬೆಳಗಾವಿನಲ್ಲೇ ಇದ್ದಾಗ ಅವತ್ತಿನ ದಿನಾನೇ ನಾನು ನಮ್ಮ DD ಅವ್ರನ್ನ CDPO ಅವ್ರನ್ನ ಎಲ್ಲರನ್ನೂ ಕಳಿಸಿ ನಾನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅದು 6 ತಿಂಗಳ ಮುಂಚೆ ಆ ವಿಡಿಯೋ ಮಾಡಿದ್ರು ಸರ್. ಆ ವಿಡಿಯೋ ಮಾಡಿ ಸ್ವಲ್ಪ ಬೇರೆ ಬೇರೆ ಅಲ್ಲಿ ರಾಜಕಾರಣ ಎಲ್ಲ ನಡೆದಿರೋದ್ರಿಂದ ಅದನ್ನು 6 ತಿಂಗಳ ನಂತರ ವಿಡಿಯೋ ಬಿಡುಗಡೆ ಮಾಡಿದಾಗ ಅದು ಆ ಡೇಟು ಆಗಿರಲಿ ಅಥವಾ ಒಂದು ಅಂಗನವಾಡಿಯ ಕಲರ್ ಆಗಿರಲಿ ಅದೆಲ್ಲ ಚೇಂಜ್ ಆಗಿದೆ. ಬಟ್ ಒಂದು ಮಾತನ್ನು ತಮ್ಮ ಮುಖಾಂತರ ಭಾಳಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ, ಇದು ಬಡವರ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರ ಕೊಡುವಂಥ ಈ ಒಂದು ನಮ್ಮ ಇಲಾಖೆಯಿಂದ ಈ ರೀತಿ ಯಾರೇ ಕರ್ತವ್ಯ ಲೋಪ ಮಾಡಿರಲಿ ಅಥವಾ ಯಾವುದೇ ರೀತಿಯಾದಂಥ ತಪ್ಪುಗಳ ಆಗಿಲ್ಲ ಸರ್, ಆಗದಂಗೆ ನಾವು ನೋಡ್ಕೊಳ್ತೀವಿ. ಆ ರೀತಿ ಏನಾದರೂ ಆಗಿದ್ರೂ ಕೂಡ ನಾನು ಶಿಸ್ತು ಕ್ರಮ ಆಲ್ರೆಡಿ ನಾನು ತೆಗೆದುಕೊಳ್ತಾ ಇದ್ದೆ, ಬಟ್ ಆ ರೀತಿ ಏನೂ ಆಗಿಲ್ಲ ಸರ್. ಸರ್ ಪರಿಣಾಮಕಾರಿ ಡಿಸ್ಕಷನ್, ನೋ ಡಿಸ್ಕಷನ್. ಶಾಂತಾರಾಮ್ ಕಡ್ದು. ಧನ್ಯವಾದ ಸನ್ಮಾನ್ಯ ಸಭಾಪತಿಗಳೇ.